ಎರಡನೇ ದಿನವೂ ಮುಂದುವರಿದ ಪೌರ ನೌಕರರ ಮುಷ್ಕರ. ಸ್ಥಳಕ್ಕೆ ಪಿಡಿ ಸುಧಾ ಭೇಟಿ, ಮುಷ್ಕರ ಸ್ಥಗಿತಗೊಳಿಸಿ ಕರ್ತವ್ಯ ಹಾಜರಾಗುವಂತೆ ಮನವಿ. ರಾಜ್ಯ ಸಮಿತಿ ಆದೇಶ ಬರುವವರೆಗೂ ಮುಷ್ಕರ ಕೈಬಿಡಲ್ಲ, ಧರಣಿ ನಿರತರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆಯ ನೌಕರರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಗರಸಭೆಯ ಕಚೇರಿ ಮುಂಭಾಗ ನಡೆಯುತ್ತಿರುವ ಧರಣಿ ಸ್ಥಳಕ್ಕೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕಿ ಪಿ ಸುಧಾ, ಎಇಇ ರಾಮಚಂದ್ರ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಮಾತನಾಡಿದರು. ತಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದು. ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿದೆ. ಮುಷ್ಕರ ಕೈಬಿಟ್ಟು ಇಂದಿನಿಂದ ಕರ್ತವ್ಯಕ್ಕೆ ಹಾಜರಾಗುವಂತೆ ಮಾಡುವಂತೆ ಮನವಿ ಮಾಡಿದರು. ರಾಜ್ಯದ ಸಮಿತಿ ಆದೇಶ ಬರುವವರೆಗೂ ಮುಷ್ಕರ ಕೈಬಿಡುವುದಿಲ್ಲ, ನಮ್ಮ ಮುಷ್ಕರ ಮುಂದುವರಿಯಿತು ಎಂದು ಧರಣಿ ನಿರತರು ತಿಳಿಸಿದರು. ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳ ಪೌರ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ನಗದು ರಹಿತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಯೋಜನೆಯಾದ ಜ್ಯೋತಿ ಸಂಜೀವಿನಿಯನ್ನು ಪೌರ ನೌಕರರಿಗೂ ವಿಸ್ತರಿಸಬೇಕು ಎಂದು ಆಗ್ರಹಿಸಿದರು. ಮುಷ್ಕರದಲ್ಲಿ ವೆಂಕಟನಾಯಕ, ಮಂಜುನಾಥ, ಜಯನಾಯಕ್, ಶಿವಶಂಕರ್, ಆರಾಧ್ಯ, ಸುಷ್ಮಾ, ಪುಷ್ಪ, ಮಂಗಳಗೌರಿ, ನಾಗರಾಜು, ನಿತಿನ್, ಸಂತೋಷ್, ಜಿ ರಾಜಪ್ಪ ಇತರ ನೌಕರರು ಭಾಗವಹಿಸಿದರು. ವರದಿ ಹೋಮನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದವರ ಬೇಡಿಕೆಗಳಿವೆ. ಅದರ ಬಗ್ಗೆ ಇವತ್ತು ಇವರೊಂದಿಗೆ ಚರ್ಚೆ ಮಾಡಿದ್ದೀವಿ. ನಮ್ಮ ಪೌರ ನೌಕರರು ಸಹ, ಪೌರ ಸೇವಾ ನೌಕರರು ಸಹ ರಾಜ್ಯ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ನಮ್ಮ ಏನು ನೀರು ಸರಬರಾಜು ಸಹಾಯಕರಿರ್ಬೋದು, ಹಾಗೆಯೇ ಅವರ ವಿವಿಧ ಬೇಡಿಕೆಗಳಿದೆ. ಸ್ವಾಸ್ಥ್ಯ ಏನು ಸಂಜೀವಿನಿ ಆರೋಗ್ಯ ವಿಮೆ ಇದೆ, ಅದರದ್ದು ಸೌಲಭ್ಯವನ್ನು ಒದಗಿಸ್ಕೊಡಿ ಅಂತ ಹೀಗೆ ಏನು ಅವರ ಹಲವಾರು ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನ ಅವರು ವಿನಂತಿ ಕೊಟ್ಟಿದ್ದಾರೆ. ಇದನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಬೇಡಿಕೆಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಬಗ್ಗೆ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಮತ್ತು ನಾನು ಇವರಲ್ಲಿ ವಿನಂತಿಸ್ಕೊಂಡಿದ್ದೀನಿ, ದಯಮಾಡಿ ಮುಷ್ಕರವನ್ನು